ಓಕೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇಷ್ಟೊತ್ತಕ ಗಾಡಿ ಇರಲಿಲ್ಲ, ಇವಾಗ ಬಂದ್ಬಿಟ್ಟ ಅವನು. ಕಷ್ಟ ಪಟ್ಕೊಂಡು ಹೆಂಗೋ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಈ ವ್ಲಾಗ್ ಮಾಡಬೇಕಾಗಿದ್ದು ಹೇಳ್ಬೇಕಂದ್ರೆ ಬೇರೆ ಗಾಡೀಲಿ 1952 ಬುಲೆಟು, ಆಲ್ಮೋಸ್ಟ್ 67 ಇಯರ್ಸ್ ಓಲ್ಡ್ ಬುಲೆಟು. ಅದರಲ್ಲಿ ವಿಡಿಯೋ ಮಾಡಬೇಕಾಗಿತ್ತು ಇವತ್ತು. ಕಾರಣಾಂತರಗಳಿಂದ ಓನರು ಎಲ್ಲ ಹೊರಗಡೆ ಹೋಗೋರು ಅಂದ್ಬಿಟ್ಟು ಇವತ್ತು ಆ ಗಾಡಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಟ್ನಲ್ಲಿ ಮಾಡ್ತೀನಿ. ರಾ ಸೌಂಡಾಗಿತ್ತು, ಬ್ರಿಟಿಷ್ ಕಾಲದ ಗಾಡಿ. ಅದು ಹೆಂಗಿತ್ತು ಅಂದರೆ ಮೊದಲಿನ ಥರ ಇತ್ತು. ಅಂದರೆ ಗೇರ್ ಹಾಕೋದು ಬಂದ್ಬಿಟ್ಟು ಈಗ ಲೆಫ್ಟ್ ಸೈಡ್ ಇದೆಯಲ್ಲ, ರಾಯಲ್ ಎನ್ಫೀಲ್ಡು ಯಾವುದೇ ಗಾಡಿಲಾಗಲಿ ಅದು ರೈಟ್ ಸೈಡ್ ಇತ್ತು, ಜೊತೆಗೆ ಬ್ರೇಕು ಲೆಫ್ಟ್ ಸೈಡ್ ಇತ್ತು. ಆಮೇಲೆ ಅದ್ರದ್ದು ಯಾವ ಥರ ಫೀಚರ್ಸ್ ಅಂತಂದರೆ 3 ಗೇರು, ಅಂದರೆ 4 ಗೇರ್ ಇರೋದು, ಬಟ್ 3 ಗೇರು ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಒಂದು ಗೇರ್ ಎಲ್ಲೋ ಸ್ಟ್ರಕ್ ಆಗಿರ್ಬೋದೇನೋ. ಈಗ ಕನ್ಫ್ಯೂಸ್ ಆಗೋಯ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಅದನ್ನು, ಆ ಥರ ಓಲ್ಡ್ ವಿಂಟೇಜ್ ಬುಲೆಟ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ನೋಡಿದ ತಕ್ಷಣ ನಾನು ವೀಡಿಯೋ ಮಾಡಿಸ್ಬೇಕು ಅಂತ ಅಪ್ರೋಚ್ ಮಾಡಿದೆ. ಹೋಗ್ಕೊಂಡ್ರು ಕೂಡ, ನಂಬರು ಕೊಟ್ಟರು, ಅವರು ಫೋನ್ ನಂಬರು ಕೊಟ್ಟರು ನನಗೆ. ಸರಿ ಆಯಿತು, ಮಾಡೋಣ ಅಂದ್ಬಿಟ್ಟು ಇವತ್ತು ಫೋನ್ ಮಾಡಿದೆ. ಅವರೆಲ್ಲ ಹೊರಗಡೆ ಇದ್ದೀನಿ ಸರ್, ನಾಳೆ ನಾಡ್ದ್ರಲ್ಲಿ ಮಾಡೋಣ ಅಂತ ಹೇಳೋರೆ. ನೋಡೋಣ. ಖಾಲಿ ಆಗಿದೆ 2 ಫ್ಯೂಲು. ಮೋಸ್ಟ್ಲಿ ಒಂದು 13 ಲೀಟ್ರ್ ಇದೆ. ಅದು ಒಂದು 2 ಲೀಟ್ರ್ ಖಾಲಿ ಆಗಿರ್ಬೋದಾ, 2 ರಿಂದ 3 ಲೀಟ್ರು, 2.5 ಲೀಟ್ರು, 3 ಲೀಟ್ರು. 3 ಟೈಮು ನಾನು ಇಲ್ಲಿ ಬ್ಲಿಂಕ್ ಆಗ್ತೈತೆ ಅಂತ ಪೆಟ್ರೋಲ್ ಹಾಕ್ಸ್ತೀನಿ ನೋಡ್ರೆ 3 ಪಾಯಿಂಟ್ ಬರುತ್ತೆ, ಅಥವಾ ಪೆಟ್ರೋಲ್ ಹಾಕ್ಸೋಕೆ ಹೋದಾಗ 2 ಪಾಯಿಂಟ್ ಬಂದಿರುತ್ತೆ. ಬಟ್ ಏನ್ರ ನಿಮ್ದು ಆಟೋಗಳಲ್ಲಿ ನೋಡಿ ಹೆಂಗೆ ಮಾಡೋರೆ ಡಬ್ಬ. ನನ್ನ ಮಕ್ಕಳು ಎಲ್ಲ ಇಲ್ಲಿರೋದೆಲ್ಲ ನೆಲಕ್ಕೆ ಇಡೋಬಿಟ್ಟಾರೆ. ಇವ್ರಿಗೆ ಇವಾಗ ಇದರಲ್ಲೇ ಡಿಜಿಟಲ್ ಹೋಗ್ತವ್ರೆ ಎಲ್ಲ. ಇದು ಸ್ಪೀಡೋಮೀಟ್ರು, ಸ್ಪೀಡೋಮೀಟ್ರಲ್ಲಿ ಡಿಜಿಟಲ್ ಹೋಗ್ತವ್ರೆ. ಓಡೋಮೀಟ್ರ್ ಡಿಜಿಟಲ್, ನಾರ್ಮಲ್ ಬೈಕ್ಸಲ್ಲಿ ಯಾವಾಗೋ ಬಂತು. ಸ್ಪೀಡೋಮೀಟ್ರ್ ಡಿಜಿಟಲ್ ಹೋದರೆ ಇವ್ರು ಇವಾಗ ಓಡೋಮೀಟ್ರಲ್ಲಿ ಡಿಜಿಟಲ್ ಬರ್ತವ್ರೆ. ಸೊ ಹಂಗೆ. ಆಮೇಲೆ ಫ್ಯೂಲ್ದು ಅಷ್ಟೇ, ಅದು ಎಷ್ಟೊಂದು ಜನ ಡಿಜಿಟಲ್ ಹೋಗ್ತವೆ. ಈಗ ಹಳೆ ಗಾಡಿಗಳು ನೋಡಿ, ಎಕ್ಸ್ಪಲ್ಸ್ ಇಲ್ಲಿ ನಿಂತಿದೆಯಲ್ಲ, ಆ ಥರದೆಲ್ಲ ಗಾಡಿಗಳಲ್ಲಿ ಆಲ್ರೆಡಿ ಯಾವಾಗೋ ಡಿಜಿಟಲ್ ಬಿಟ್ಬಿಡೋರು ಫುಲ್ಲು. ಇದು ನನಗೆ ಇನ್ನೊಂದು ಫೀಚರ್ ಏನು ಕೊಡಬೇಕಾಗಿತ್ತು ಅಂತಂದರೆ, ರಾಯಲ್ ಎನ್ಫೀಲ್ಡಲ್ಲಿ ಇವಾಗ ನಾವು ಒಂದು 200ಗೆ ಪೆಟ್ರೋಲ್ ಹಾಕ್ಸ್ತೀವಿ ಅಂದ್ಕೊಳ್ಳಿ, ಒಂದು 2 ಲೀಟ್ರ್ ಪೆಟ್ರೋಲ್ ಬರುತ್ತೆ. ಸೊ ಆವಾಗ ನನಗೆ ಅಟ್ಲೀಸ್ಟ್ ಒಂದು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಇದು ಅಂತ ಒಂದು ಫೀಚರ್ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಈ ಫೀಚರ್ ಬಂದ್ಬಿಟ್ಟು ಡಿಯೋ ಗಾಡಿಗಳಲ್ಲಿ ಇದೆ, ನಾನು ನೋಡಿದ್ದೀನಿ ನಮ್ಮ ಫ್ರೆಂಡ್ ಗಾಡೀಲಿ. ಒಟ್ಟಿನಲ್ಲಿ ನನಗೊಂದ್ಸರಿ ಇಲ್ಲಿ ನಿಲ್ಲಿಸ್ಬೇಕಾರೆ ಒಂದ್ಸರಿ ರೈಸ್ ಮಾಡ್ಬಿಟ್ಟು ನಿಲ್ಲಿಸೋ ಅಭ್ಯಾಸ ನೋಡಿ ಇವಾಗ. ಆಮೇಲೆ ಆ ಗಾಡಿಗೆ ಸೈಡ್ ಸ್ಟ್ಯಾಂಡ್ ಇರಲಿಲ್ಲ, ಈ ಥರದ ಸೈಡ್ ಸ್ಟ್ಯಾಂಡ್ ಇರಲಿಲ್ಲ. ನೆನ್ನೆ ನೋಡಿದ 67 ವರ್ಷದ ಗಾಡಿಗೆ ಈ ಸೈಡ್ ಸ್ಟ್ಯಾಂಡ್ ಇರಲಿಲ್ಲ, ಬರೀ ಸೆಂಟ್ರ್ ಸ್ಟ್ಯಾಂಡು. ಓ ಶಿಟ್, ಇಲ್ಲ ಆಫ್ ಮಾಡಬೇಕು. ಗಾಡಿನ ಮುಚ್ಚಿಬಿಡೋಣ. ನಮ್ಮ ಹುಡುಗರು ಬಂದ್ಬಿಟ್ಟು ಕಿತ್ತಾಕ್ಬಿಡ್ತಾರೆ. ನಮ್ಮ ಹುಡುಗರು ಅಂದರೆ ನಮ್ಮ ಪಿಂಚು ಸಿಂಚುಗಳು ಕಿತ್ತಾಕ್ಬಿಡ್ತಾರೆ. ಸೀಟ್ ಕಿತ್ತಾಕೋದ್ರಲ್ಲಿ ನಂಬರ್ 1.